ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಬೆಂಗಳೂರಿನ BDA ಸೈಟ್ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆಯ ಲೇಟೆಸ್ಟ್ ನ್ಯೂಸ್ ಏನು ಬರ್ತಾ ಇದೆ? ಹಾಗಾದರೆ 5ನೇ ತಾರೀಕಿಂದ ಅರ್ಜಿ ಶುರುವಾಗ್ಬಿಟ್ಟಿದೆಯಾ ಆನ್ಲೈನಲ್ಲಿ? ಹಾಗೆ ರೈತರಿಗೆ ಯಾರು ಜಮೀನನ್ನು ಇಟ್ಕೊಂಡಿದ್ರು ಅವರು BDAಗೆ ಅಕ್ವೈರ್ ಆಯಿತು, ಅವರಿಗೆ ದುಡ್ಡು ಹಣವನ್ನು ಕೊಟ್ಟು 1 ಎಕರೆಗೆ 1 ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಹಣವನ್ನು ಕೊಟ್ಟು ಅವರಿಗೆ ಜೊತೆಗೆ ಸ್ವಲ್ಪ ಸೈಟ್ಗಳನ್ನು ಸಹ ಕೊಡ್ತಾರೆ ಸರ್ಕಾರ. ಹಾಗೆ ಸರ್ಕಾರ ರೈತರಿಗೆ ಆ ಸೈಟ್ಗಳನ್ನು ಕೊಟ್ಟ ನಂತರ ಆ ಸೈಟ್ಗಳನ್ನು ಅವರು ಬೇರೆಯವರಿಗೆ ಮಾರ್ಕೊಬೋದು, ಮಾರಾಟ ಮಾಡ್ಬೋದು. ಅದರ ಬಗ್ಗೆ ಏನು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ? ಈ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಬಡಾವಣೆ ಲೇಟೆಸ್ಟ್ ನ್ಯೂಸ್ಗಳು ಏನು ಬರ್ತಾ ಇದೆ, ಏನೆಲ್ಲ ಇದರ ಬಗ್ಗೆ ಕೆಲವೊಂದು ಸಂಶಯ. ಈಗ ಶುರು ಆಗ್ಬಿಟ್ಟಿದೆಯಾ, ಆಗಿಲ್ವಾ, ಆನ್ಲೈನ್ ಶುರುವಾಗಿದೆಯಾ, ಸರ್ ನಾವು ದುಡ್ಡು ಕೊಡ್ತೀವಿ ಆನ್ಲೈನಲ್ಲಿ ಹಾಕ್ಕೊಟ್ಬಿಡಿ ಅರ್ಜಿನ, ಈ ಥರದ್ದೆಲ್ಲ ಪ್ರಶ್ನೆಗಳು ನನ್ನ 2 ವಿಡಿಯೋದಲ್ಲಿ ತುಂಬ ನಾನೊಂದು ಈಗ BDA ಡಾಕ್ಟರ್ ಶಿವರಾಮ್ ಕಾರಂತ್ ಅವರ BDA ಬಡಾವಣೆ ಬಗ್ಗೆ ಈಗಾಗಲೇ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸುಮಾರು ತುಂಬ ಜನ ಸ್ನೇಹಿತರು ಆ ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಅದು ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ ನಮಗೆ BDA ಸೈಟ್ಗಳು ಜನರಿಗೆ ಎಷ್ಟು ಮುಖ್ಯ ಅಂತ. ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ BDA ಡಾಕ್ಟರ್ ಶಿವರಾಮ್ ಕಾರಂತ್ ಅವರ BDA ಈ ಸಂಬಂಧಪಟ್ಟ ಹಾಗೆ ಮೊದಲನೇ ವಿಷಯ ಏನು ಅಂತಂದರೆ, ಈಗ 5ನೇ ತಾರೀಕಂದು ಲ್ಯಾಂಡ್ ಓನರ್ಸ್ ಯಾರಿದ್ದಾರೆ ಅವರಿಗೆ ಸರ್ಕಾರ 5ನೇ ತಾರೀಕು ಅವರಿಗೆ ಸೈಟನ್ನು ಹಂಚಿಕೆ ಮಾಡುತ್ತೆ ಅನ್ನುವಂಥ ಸುದ್ದಿ ಇತ್ತು. ಆದರೆ ಕಾರಣಾಂತರಗಳಿಂದ ಒಂದು 15ರಿಂದ ಒಂದು 20-25 ದಿನಗಳ ಕಾಲ ಇದನ್ನು ಮುಂದೂಡಲಾಗಿದೆ. ಯಾರು ಲ್ಯಾಂಡ್ ಓನರ್ಸ್ ಇದ್ದಾರೆ ಅವರಿಗೆ ಇನ್ನೂ ಸೈಟ್ ಹಂಚಿಕೆ ಆಗೋದ್ರಲ್ಲಿದೆ, ಇನ್ನೂ ಹಂಚಿಕೆ ಆಗಿಲ್ಲ. ಇದು ಚೆನ್ನಾಗಿ ನೆನಪಿರಲಿ ನಿಮಗೆ. ಹಾಗೆ ಆ ಸೈಟು ಹಂಚಿಕೆ ಆದ ನಂತರ ತುಂಬ ಜನ ಆ ರೈತರಿಂದ ಸೈಟನ್ನು ಖರೀದಿ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಅವ್ರಿಗೆ ರೈತರಿಗೆ ಇನ್ನು ಸರ್ಕಾರದಿಂದ ಸೈಟ್ಗಳು ಹಂಚಿಕೆ ಆಗಿಲ್ಲ. ಇಂಥ ಸಮಯದಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಅಥವಾ ಈ ಸೈಟ್ ಹಂಚಿಕೆ ಆಗೋವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ಸ್ನೇಹಿತರೆ, 2ನೇ ವಿಷಯ, ತುಂಬ ಜನ ಸ್ನೇಹಿತರು ಕಮೆಂಟು ಸಹ ಮಾಡ್ತಾ ಇದ್ದಾರೆ, ಸರ್ ಆನ್ಲೈನಲ್ಲಿ ಅರ್ಜಿಯನ್ನು ಇನ್ನೂ ಬಿಟ್ಟಿಲ್ಲ, ಕೆಲವರು ಆನ್ಲೈನಲ್ಲಿ ಅರ್ಜಿ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವುದು ಸರಿ, ಯಾವುದು ತಪ್ಪು ಸರ್? ಆ ವೆಬ್ಸೈಟ್ ಎಲ್ಲಿದೆ, ಅದರ ಲಿಂಕ್ ಎಲ್ಲಿದೆ, ದಯವಿಟ್ಟು ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಆಗಸ್ಟ್ 5ನೇ ತಾರೀಕಿಂದ ಈ ಅರ್ಜಿ ಸಲ್ಲಿಕೆ ಶುರು ಆಗ್ಬಿಟ್ಟಿದೆ, ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಆಗೇ ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾರೆ. ಸ್ನೇಹಿತರೆ, ಸರ್ಕಾರ ಹೇಳಿದೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀವಿ, ಆದರೆ ಆಗಸ್ಟ್ 5ರಿಂದನೇ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಎಲ್ಲೂ ಹೇಳಿಲ್ಲ. ಅದಕ್ಕೋಸ್ಕರ ಆ ನೋಟಿಫಿಕೇಶನ್ಗೋಸ್ಕರ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ ನಾವು. ಸ್ನೇಹಿತರೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಯಾವುದು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೋಟಿಫಿಕೇಶನ್ ಬರಬೇಕು, ನೋಟಿಫಿಕೇಶನ್ ಬರ್ತಾ ಇದ್ದಂಗೆ ನಾವು ಸಹ ಒಂದು ವಿಡಿಯೋ ಮಾಡ್ತೀವಿ. ಕೆಲವರೆಲ್ಲ ತುಂಬ ಆತರ ಪಡ್ತಾ ಇದ್ದಾರೆ, ನೋಟಿಫಿಕೇಶನ್ ಆಗೋಗಿದೆಯಾ, ಅರ್ಜಿಗಳೆಲ್ಲ ಸಲ್ಲಿಕೆ ಆಗ್ತಾ ಇದೆಯಾ, ಆನ್ಲೈನ್ ವೆಬ್ಸೈಟ್ ಯಾವುದು, ಈ ಥರದ್ದು 100 ಪ್ರಶ್ನೆ ಕೇಳ್ತಾ ಇದ್ದಾರೆ. ನನ್ನ ಕೆಲವಾರು ವಿಡಿಯೋಗಳಲ್ಲಿ ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ದರಿಂದನೇ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇನ್ನು ಆ ರೀತಿಯ ಡೆವಲಪ್ಮೆಂಟ್ ಯಾವುದೂ ಆಗಿಲ್ಲ, ಇನ್ನು ನೋಟಿಫಿಕೇಶನ್ ಆಗಬೇಕಾಗಿದೆ. ಯಾವ ಡೇಟಿಂದ ಶುರು ಆಗ್ತಾ ಇದೆ ಅಂತ ಇನ್ನು ನೋಟಿಫಿಕೇಶನ್ ಆಗಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ಕಾಯಬೇಕಾಗಿದೆ. ನಂತರ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಬೋದು. ಆದ್ದರಿಂದ ಈಗ ವೆಯ್ಟಿಂಗ್ ಪೀರಿಯಡ್ ಇರೋದ್ರಿಂದ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಕಳೆದ ಕೆಲವೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಗಲಿಂದನೇ ನೀವು ರೆಡಿ ಮಾಡ್ಕೊಳ್ಳಿ. ಯಾಕೆಂದರೆ BDA ಸೈಟ್ ತಗೊಳೋದಕ್ಕೆ 10 ಜನ, ಲಕ್ಷಾಂತರ ಜನ 10 ವರ್ಷದಿಂದ ತುಂಬ ಕನಸನ್ನು ಕಾಣ್ತಾ ಇರ್ತಾರೆ.
ನಾನು ಜೀವನದಲ್ಲಿ ಒಂದು BDA ಸೈಟ್ ತಗೊಬೇಕು ಅಂತ. ಆದ್ದರಿಂದ ಲಕ್ಷಾಂತರ ಜನ ಈ ಒಂದು ಅಪ್ಲಿಕೇಶನ್ ಹಾಕೋದ್ರಿಂದ ಅವರು ಸಹ ಕಾಯ್ತಾ ಇದ್ದಾರೆ. ನೀವು ಸಹ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ಆದ್ದರಿಂದ ಅರ್ಜಿ ಇನ್ನೂ ಹಾಕ್ತಾ ಇಲ್ಲ. ಅರ್ಜಿ ಹಾಕಬೇಕಂದ್ರೆ ಡೇಟು ಪೇಪರ್ನಲ್ಲಿ ಬರುತ್ತೆ, ನೋಟಿಫಿಕೇಶನ್ ಬಿಡ್ತಾರೆ. ಆಗ ನಾವು ಮತ್ತೊಂದು ವಿಡಿಯೋವನ್ನು ಮಾಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಶಾಂತಿಯಿಂದ ಕಾಯಬೇಕಾಗುತ್ತೆ ಸ್ನೇಹಿತರೆ. ಮೂರನೇ ವಿಷಯ ಏನು? ತುಂಬ ಜನ ಸ್ನೇಹಿತರು ಕಾಲ್ ಮಾಡ್ತಾ ಇದ್ದಾರೆ, ಹಾಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸರ್, ನಮಗೆ ಒಂದು ಅರ್ಜಿಯನ್ನು ಹಾಕ್ಕೊಡಿ. ಅರ್ಜಿಯನ್ನು ಹಾಕ್ಕೊಟ್ಟು ಅದು ಸಾಂಕ್ಷನ್ ಆಗೋ ರೀತಿಯಲ್ಲಿ ಏನಾದರೂ ಏರ್ಪಾಟ್ ಮಾಡಿ. ನಾವು ಆ ಸರ್ವಿಸ್ ಚಾರ್ಜಿಗೆ ಏನಾದರೂ ಹಣ ಕೊಡಬೇಕಾ? ನಾವು ದಯವಿಟ್ಟು ಕೊಡ್ತೀವಿ. ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ಹಾಗೆ ಫೋನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆ ಯಾವುದೇ ಥರ್ಡ್ ಪಾರ್ಟಿ ಅಥವಾ ಮೂರನೇ ವ್ಯಕ್ತಿ ನಿಮಗೆ ಅರ್ಜಿಯನ್ನು ಹಾಕ್ಕೊಡುವಂಥ ಅಗತ್ಯ ಇಲ್ಲ. ಅದಕ್ಕೆ ಹಣ ಕಟ್ಟಬೇಕು ಹಾಗೂ ಇಲ್ಲ. ಯಾವ ಸರ್ವಿಸ್ ಚಾರ್ಜ್ಗೆ ಹಣ ಕಟ್ಟೋ ಅಗತ್ಯನೇ ಇಲ್ಲ. ನೀವೇ ಆನ್ಲೈನಲ್ಲಿ ಅದನ್ನು ಅಪ್ಲಿಕೇಶನ್ನ ಹಾಕ್ಬೋದು. ಬಹಳ ಈಸಿ ಇರುತ್ತೆ. ಅದ್ರ ಬಗ್ಗೆನೂ ಬೇಕಾದ್ರೆ ಒಂದು ವಿಡಿಯೋ ಮಾಡೋಣ ಸ್ನೇಹಿತರೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ವೆಯ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. 4ನೇ ಪಾಯಿಂಟ್ ಏನು? ರೈತರಿಗೆ ಸೈಟು ಹಂಚಿಕೆ ಆಗುತ್ತೆ. ಇನ್ನೂ ಹಂಚಿಕೆ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಅಲಾಟ್ಮೆಂಟ್ ಲೆಟರ್ ಇನ್ನೂ ಬಂದಿಲ್ಲ. ಯಾವ ಬ್ಲಾಕ್ನಲ್ಲಿ ಯಾವ ಸೈಟ್ ನಂಬರು ಅಂತ ಅವ್ರಿಗೆ ಒಂದು ಲೆಟರ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಬೇಕಾಗತ್ತೆ. ನಂತರ ನೀವು ಬೇಕಾದರೆ ರೈತರಿಂದ ಆ ಸೈಟನ್ನು ಖರೀದಿ ಮಾಡಲಿಕ್ಕೆ ನೀವು ಅಡ್ವಾನ್ಸನ್ನು ಕೊಡ್ಬೋದು. ಕೆಲವರು ಈಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ತಪ್ಪಾಗ್ಬೋದು, ಅಥವಾ ಕೆಲವರು ಕೈ ಕೊಡ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅಲಾಟ್ಮೆಂಟ್ ಲೆಟ್ರ್ ಬರಲಿ, ಯಾವ ಸೈಟ್ ನಂಬರು ಅಂತ ಗೊತ್ತಾಗಲಿ. ನಂತರ ನೀವು ಲಾಯರ್ ಮೂಲಕ ನೀವು ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಅದಕ್ಕೆ ಟೋಕನ್ ಅಡ್ವಾನ್ಸನ್ನು ಕೊಟ್ಟು ಅದು ಪ್ರೊಸೀಜರ್ ಪ್ರಕಾರ ಹೋಗಬೇಕಾಗುತ್ತೆ. ಆದರೆ ಇನ್ನು ರೈತರಿಗೆ ಅಲಾಟ್ಮೆಂಟ್ ಲೆಟ್ರ್ ಬಂದಿಲ್ಲ ಅಂದಮೇಲೆ ನೀವು ಸ್ವಲ್ಪ ಕಾಯಬೇಕಾಗುತ್ತೆ. ಬೇಕಾದರೆ ಮಾತುಕತೆ ಮಾಡ್ಕೊಳ್ಳಿ. ಏನು ಮಾತುಕತೆ? ಸರ್, ನಿಮ್ಗೇನಾದರೂ ಆ ರೀತಿಯ ಸೈಟ್ಗಳಿದ್ದಾವೆ, ಆ ರೀತಿ ಸೈಟ್ ಏನಾದರೂ ನಿಮಗೆ ಅಲಾಟ್ ಆದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ, ನಾನು ತೆಗೆದುಕೊಬೇಕಂತ ತುಂಬ ಆಸೆ ಪಟ್ಟಿದ್ದೇನೆ ಅಂತ ಹೋಗಿ ವಿಚಾರಣೆ ಮಾಡ್ಕೊಳ್ಳಿ. ವಿಚಾರಣೆಯನ್ನು ಮಾಡಿಕೊಂಡು ಸ್ವಲ್ಪ ಹೇಳಿ ಇಟ್ಕೊಬೋದು. ಸರ್, ನಾನು ತಗೊತೀನಿ, ದಯವಿಟ್ಟು ನನಗೆ ಕೊಡಿ ಅಂತ ಹೇಳ್ಬೋದೇ ಹೊರತು ನೀವು ಮುಂದಾಗಿ ಇನ್ನೂ ಅಲಾಟ್ಮೆಂಟ್ ಲೆಟ್ರ್ ಬರ್ದೇ ನೀವು ಹೋಗಿ ಅಡ್ವಾನ್ಸ್ ಕೊಟ್ಟು ಏನಾದರೂ ಫಜೀತಿಗೆ ಸಿಹಾಕೊಂಡ್ರೆ ಅಥವಾ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ? ಸ್ನೇಹಿತರೆ, ಈಗ ಇದರ ಬೆಲೆನೂ ಜಾಸ್ತಿ ಇದೆ. ಈಗ ಬೆಲೆ ಜಾಸ್ತಿ ಇರೋದ್ರಿಂದ ಕೆಲವೊಮ್ಮೆ ತಪ್ಪು ಹೆಜ್ಜೆ ಇಟ್ಟಿದ್ದೇ ಆದರೆ ದೊಡ್ಡ ಆಘಾತ ಎದುರಾಗ್ಬೋದು. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ. ಆ ಥರ ರೈತರಿಗೆ ಏನಾದರೂ ಅಲಾಟ್ ಆಗುವಂತಹ ಸೂಚನೆಗಳೇನಾದರೂ ಇದ್ದರೆ ಅವರೇ ಹೇಳ್ತಾರೆ, ನಮಗೆ ಇಷ್ಟು ಎಕರೆ ಜಮೀನಿತ್ತು, ಇಷ್ಟು ಸೈಟ್ ಕೊಡ್ತೀವಿ ಅಂತ ಸರ್ಕಾರದ BDA ಹೇಳಿದೆ ಅಂತ ಅವರೇ ಹೇಳ್ತಾ ಇರ್ತಾರೆ. ಬೇಕಾದ್ರೆ ಅವ್ರ ಜೊತೆ ಮಾತಾಡಿ, ಸರ್ ನಮಗೂ ಒಂದು ಅರ್ಧ ಸೈಟ್ ಕೊಡಿ ಅಥವಾ ಒಂದು ಸೈಟ್ ಕೊಡಿ ಸರ್, ಕೊಟ್ಟಾಗ ನಾನು ಈ ರೀತಿ ಹಣವನ್ನು ವ್ಯವಸ್ಥೆ ಮಾಡ್ಕೊತೀನಿ ಅಂತ ನೀವು ಪ್ರೀತಿಯಿಂದ ಮಾತಾಡ್ಕೊಬೋದೇ ಹೊರತು ಯಾವುದೇ ರೀತಿಯ ಟೋಕನ್ ಅಡ್ವಾನ್ಸ್ ಆಗಲಿ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಯಾರೆಲ್ಲ ರೈತರಿಂದ ಸೈಟನ್ನು ಖರೀದಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೋ ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಅವ್ರಿಗೆ ಅಲಾಟ್ಮೆಂಟ್ ಲೆಟ್ರು ಬರೋವರೆಗೂ ಕಾಯಬೇಕಾಗುತ್ತೆ ಸ್ನೇಹಿತರೆ. ಇದು ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಈ ಬಡಾವಣೆಯ ಬಗ್ಗೆ ಕೆಲವೊಂದು ಹೈಲೈಟ್ಸ್ ಹೇಳಿದ್ದೀನಿ. ಹಾಗೆ ನಮ್ಮ ಸ್ನೇಹಿತರೊಬ್ಬರು ಕೆಂಪೇಗೌಡ ಲೇಔಟ್ನಲ್ಲಿ ಒಂದು ಅರ್ಧ ಸೈಟನ್ನು ತೆಗೆದುಕೊಂಡ್ರು. ಯಾವ ರೀತಿ ತೆಗೆದುಕೊಂಡ್ರು ಅವರು? ಯಾರಿಗೆ? ರೈತರಿಗೆ. ಅವ್ರಿಗೆ ಅಪ್ಲಿಕೇಶನ್ ಹಾಕಿದ್ರು, ಆದರೆ ಸೈಟು ಅಲಾಟ್ ಆಗುತ್ತೆ ಅನ್ನೋದು ಅವ್ರಿಗೆ ಡೌಟ್ ಇತ್ತು. ಯಾಕೆಂದರೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದ್ರು, ಸಿಗೋದಿಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿತ್ತು. ಆವಾಗ ರೈತರಿಗೆ ಯಾರು ಒಂದು ಎಕರೆನೋ ಅರ್ಧ ಎಕರೆನ ಜಾಗ ಕೆಂಪೇಗೌಡ ಲೇಔಟ್ಗೆ ಅಕ್ವೈರ್ ಆಗಿತ್ತು. ರೈತರಿಗೆ ಇಷ್ಟು ಸೈಟ್ಗಳು ಅಂತ ಮೊದಲೇ ಫಿಕ್ಸ್ ಮಾಡಿ ಅವ್ರಿಗೆ ಹೇಳಿರ್ತಾರೆ ಇಷ್ಟು ಸೈಟ್ಗಳು ನಿಮಗೆ ಸಿಗುತ್ತೆ ಅಂತ ರೈತರ ಹತ್ರ ಹೋಗಿ ನೇರವಾಗಿ ಮಾತಾಡಿ ಅವ್ರಿಗೆ ಅಲಾಟ್ಮೆಂಟು ಲೆಟ್ರು ಬಂದಿದೆ ಅಂತಂದಾಗ ಬರೋದು ಸ್ವಲ್ಪ ಲೇಟ್ ಆಯ್ತು ಅಂದ್ಕೊಳ್ಳಿ.
ಆದರೆ ಮುಂಚೆಗೆ ಹೋಗಿ ಸರ್ ನಮಗೆ ಅರ್ಧ ಸೈಟ್ ಬೇಕಾಗಿದೆ, ದಯವಿಟ್ಟು ನಮಗೂ ಅರ್ಧ ಸೈಟನ್ನು ಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಫೋನ್ ನಂಬರ್ ತೊಗೊಂಡು ಯಾವಾಗ ನಿಮಗೆ ಅಲಾಟ್ಮೆಂಟ್ ಬರುತ್ತೆ ಆವಾಗ ನಮಗೆ ದಯವಿಟ್ಟು ತಿಳಿಸಿ, ನಾವು ಬಂದು ನಿಮಗೆ ಟೋಕನ್ ಅಡ್ವಾನ್ಸನ್ನು ಕೊಡ್ತೀವಿ ಅಂತ ಎಲ್ಲ ಹೋಗಿ ಮಾತಾಡ್ಕೊಂಬಂದಿದ್ರು. ನಂತರ ಅವ್ರಿಗೆ ಅಲಾಟ್ಮೆಂಟ್ ಲೆಟ್ರು ಬಂದ ನಂತರ ಅಲಾಟ್ಮೆಂಟ್ ಲೆಟ್ರಲ್ಲಿ ಮೆನ್ಷನ್ ಆಗಿರುತ್ತೆ, ಅಧಿಕೃತವಾಗಿ BDAಯಿಂದ ಲೆಟ್ರ್ ಬರುತ್ತೆ ಅವ್ರಿಗೆ, ಯಾವ ಬ್ಲಾಕಲ್ಲಿದೆ ಇವ್ರದ್ದು, ಯಾವ ಸೈಟ್ ನಂಬರು ಎಲ್ಲ ಮೆನ್ಷನ್ ಆಗಿರುತ್ತೆ ನೀಟಾಗಿ. ಅದನ್ನು ತೆಗೆದುಕೊಂಡು ನಾವೊಂದು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಟೋಕನ್ ಅಡ್ವಾನ್ಸನ್ನು ಕೊಟ್ಟು ನಂತರ ರಿಜಿಸ್ಟ್ರಿಗೋಸ್ಕರ ಒಂದು 3-4 ತಿಂಗಳು, ಒಂದು 6 ತಿಂಗಳು ಕಾಯಬೇಕಾಗುತ್ತೆ. ಆದ್ದರಿಂದ ಎಲ್ಲರೂ ಎಚ್ಚರಿಕೆ ವಹಿಸಿ, ಯಾಕೆ ಅಂದರೆ ದೊಡ್ಡ ಅಮೌಂಟ್ ಆಗಿದೆ ಇದು. ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಭಾಳ ಕಷ್ಟ ಇದೆ. ಆದ್ದರಿಂದ ರೈತರಿಗೆ ಅಲಾಟ್ಮೆಂಟ್ ಲೆಟ್ರ್ ಬಂದ ನಂತರ ನೀವು ಈ ರೀತಿ ಟೋಕನ್ ಅಡ್ವಾನ್ಸನ್ನು ಕೊಟ್ಟು ನೀವು ಸೈಟನ್ನು ತೆಗೆದುಕೊಬೋದು. ಆದ್ದರಿಂದ ಭಾಳ ಎಚ್ಚರಿಕೆಯನ್ನು ವಹಿಸಿ, ಮುಂದಾಗೇನಾದರೂ ಜಾಸ್ತಿ ಅಮೌಂಟ್ ಕೊಟ್ಬಿಟ್ರೆ ಭಾಳ ಕಷ್ಟ ಆಗ್ಬೋದು. ಆದ್ದರಿಂದ ಸ್ವಲ್ಪ ಯೋಚನೆಯನ್ನು ಮಾಡಿ, ಮತ್ತು ಅಲಾಟ್ಮೆಂಟ್ ಲೆಟ್ರ್ ಬಂದ ನಂತರ ನಿಮ್ಮ ಗೊತ್ತಿರುವಂತಹ ಲಾಯರ್ ಮೂಲಕನೇ ಪೇಪರೆಲ್ಲ ಕರೆಕ್ಟಾಗಿದೆಯಾ, ಹೇಗೆ ಏನು, ಕೆಲವು ಮೋಸ ಹೋಗೋದೇ ಜಾಸ್ತಿ, ನಾವು ಮೋಸ ಮಾಡೋರು ಜಾಸ್ತಿ ಜನ ಇರ್ತಾರೆ ಈ ಟೈಮಲ್ಲಿ. ಆದ್ದರಿಂದ ನೀವು ಲಾಯರ್ ಮೂಲಕನೇ, ನಿಮ್ಮ ಗೊತ್ತಿರುವಂಥ ಲಾಯರ್ ಮೂಲಕ ಪೇಪರ್ನೆಲ್ಲ ಒಂದು ಸಲ ಕೊಟ್ಟು ಕರೆಕ್ಟಾಗಿ ಚೆಕ್ ಮಾಡಿಸಿ ಇವ್ರಿಗೆ ಅಲಾಟ್ ಆಗಿದೆಯಾ ಇಲ್ವಾ ಏನು ಅಂತ ನೋಡಿಕೊಂಡು, ಕೆಲವರೆಲ್ಲ ಮೋಸ ಮಾಡೋರು ಇರ್ತಾರೆ ಅಂತ ಆಗಲೇ ಹೇಳ್ದಲ್ಲ, ಕೆಲವರು ನನಗೆ ಅಲಾಟ್ ಆಗಿದೆ ಅಂತ ಸುಮ್ಮನೆ ಹೇಳ್ಕೊಂಡು ತಿರ್ಕೊಂಡು 16 ಜನ ಕೈಲಿಂದ ಟೋಕನ್ ಅಡ್ವಾನ್ಸ್ ತೊಗೊಂಬಿಟ್ಟು ಕೈ ಎತ್ಬಿಟ್ರೆ ಏನು ಮಾಡೋದು, ಭಾಳ ಕಷ್ಟ ಇದೆ. ಆದ್ದರಿಂದ ಸ್ವಲ್ಪ ನಿಧಾನ ಮಾಡಿ. BDA ಸೈಟ್ ತೊಗೊಬೇಕು ಅಂತ ಎಲ್ಲರ ಕನಸು. ಹಾಗೆ ನಮ್ಗೆ ಅಲಾಟ್ ಆಗದೇ ಇದ್ರೂ ರೈತರ ಕಡೆಯಿಂದ ಸೈಟನ್ನು ತೆಗೆದುಕೊಳ್ಳುವಂಥ ಅವಕಾಶನೂ ಇದೆ, ಲ್ಯಾಂಡ್ ಓನರ್ಸ್ ಕಡೆಯಿಂದನೂ ತಗೊಳ್ಳುವಂಥ ಅವಕಾಶನೇ ಇರುತ್ತೆ. ಆದರೆ ಅವ್ರಿಗೆ ಅಧಿಕೃತವಾಗಿ BDAಯಿಂದ ಅವ್ರಿಗೆ ಅಲಾಟ್ಮೆಂಟ್ ಬರಬೇಕಾಗುತ್ತೆ, ಅಲಾಟ್ಮೆಂಟ್ ಲೆಟ್ರ್ ಬರಬೇಕಾಗುತ್ತೆ. ಎಷ್ಟನೇ ಸೈಟ್ ನಂಬರ್ ಎಷ್ಟಿದು, 800ನೇದ 300ನೇದ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅವ್ರಿಗೆ 2 ಸೈಟ್ ಅಲಾಟ್ ಆಗಿದೆಯಾ ರೈತರಿಗೆ, ಅಥವಾ 4, 5, 8, 10 ಅಲಾಟ್ ಆಗಿರ್ತದೆ. ಅದನ್ನು ಬೇಕಾದರೆ ರೈತರು ತಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾರಾಟ ಮಾಡ್ಬೋದು. ಅಂಥ ಸೈಟ್ಗಳನ್ನು ಸಹ ನೀವು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಇದಾಗಿತ್ತು ಬೆಂಗಳೂರಿನ ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆಯ ಕೆಲವೊಂದು ಹೈಲೈಟ್ಸ್ಗಳು. ಇದ್ರ ಬಗ್ಗೆ ನಿಮಗೇನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ತಾನೇ ನಾನು ಕೆಂಪೇಗೌಡ ಲೇಔಟ್ ಬಗ್ಗೆ ಒಂದು ವಿಷಯ ಹೇಳ್ತಾ ಇದ್ದೆ, ಮರ್ತೇ ಬಿಟ್ಟೆ ನೋಡಿ. ಆ ಕೆಂಪೇಗೌಡ ಲೇಔಟಲ್ಲಿ ಅರ್ಧ ಸೈಟ್ ತೊಗೊಬೇಕಾದಾಗ ಎಷ್ಟು ಬೆಲೆ ಇತ್ತು? 15 ಲಕ್ಷ ಇತ್ತು. ರಿಜಿಸ್ಟರ್ ಖರ್ಚು ಅಂದ್ಬಿಟ್ಟು ಸುಮಾರು 2 ಲಕ್ಷ ಆಯಿತು, 17 ಲಕ್ಷ ಆಯಿತು. ಆದರೆ ಇವತ್ತು ಆ ಸೈಟು 65 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ. ಅಂದರೆ 2017-18ರಲ್ಲಿ ಆ ಸೈಟನ್ನು ತೆಗೆದುಕೊಂಡಿದ್ದವರು ರೈತರ ಕಡೆಯಿಂದ. ಈಗ ಏನಾಗ್ತಾ ಇದೆ, ಒಳ್ಳೆ ಬೆಲೆಗೆ ಹೋಗ್ತಾ ಇದೆ. ಯಾಕೆಂದರೆ BDA ಸೈಟ್ ಅಂದರೆ ಅದು ಬೆಲೆ ದುಪ್ಪಟ್ಟಾಗ್ತಾ ಹೋಗುತ್ತೆ. ಪೇಪರೆಲ್ಲ ಕ್ಲಿಯರ್ ಆಗಿರುತ್ತೆ, ಯಾವುದೇ ರೀತಿಯ ಈ ಸೈಟ್ಗೆ ಗೊಂದಲ ಇರುತ್ತಲ್ಲ, ಇದು ತುಂಬ ಕನ್ಫ್ಯೂಷನ್ ಇರುತ್ತೆ, ಪೇಪರ್ ಕರೆಕ್ಟಾಗಿರಲ್ಲ, ಅಕ್ಕಪಕ್ಕದವರು ಒತ್ತಲಿಸ್ಕೊಂಡ್ಬಿಟ್ಟಿರ್ತದೆ, ಹಿಂಗೆ ಏನೇನೋ ಸೈಟಿಗೆ ಸಂಬಂಧಪಟ್ಟ ವ್ಯಾಜ್ಯಗಳಿರ್ತವೆ. ಆದರೆ BDAನಲ್ಲಿ ಈ ವ್ಯಾಜ್ಯಗಳು ಯಾವುದೂ ಇರೋದಿಲ್ಲ. ಹಾಗೆ ಯಾರೋ ಬಂದು ಇದ್ಯಾವುದೋ ರಿಂಗ್ ರೋಡ್ ಬರುತ್ತೆ, ಇನ್ಯಾವುದೋ ಏರೋಪ್ಲೇನು ಬರುತ್ತೆ, ಇಲ್ಲಿ ಯಾರೋ ಅಕ್ವೈರ್ ಮಾಡ್ಕೊತಾರೆ, ಸರ್ಕಾರ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ ಅಂತ ಗೊಂದಲಗಳು ಇರೋದಿಲ್ಲ. ಯಾಕೆ ಅಂದರೆ ಸರ್ಕಾರನೇ ಆ ಜಾಗವನ್ನು ಅಕ್ವೈರ್ ಮಾಡಿಕೊಂಡು BDA ಆ ಸೈಟ್ಗಳನ್ನು ವಿಂಗಡಣೆ ಮಾಡಿರುತ್ತೆ. ಆದ್ದರಿಂದ ಅಲ್ಲಿ ಯಾವುದೇ ರಸ್ತೆ ಆಗಲಿ ಅಥವಾ ಏರೋಪ್ಲೇನು ಜಾಗ ಆಗಲಿ ಅಥವಾ ಇನ್ಯಾವುದೋ ರಿಂಗ್ ರೋಡ್ ಆಗಲಿ ಯಾವುದು ಬರೋದಿಲ್ಲ. ಅದಂತೂ ಕಾನ್ಫಿಡೆನ್ಸ್. ಆದ್ದರಿಂದ ಎಲ್ಲ ಜನ ತುಂಬ ಇಷ್ಟಪಟ್ಟು ಹಾಗೆ ಭಾಳ ನಂಬಿಕೆಯಿಂದ BDAನಲ್ಲಿ ಸೈಟ್ ತಗೊಳೋದು ಇದಕ್ಕೋಸ್ಕರನೇ. ಯಾವುದೇ ರೀತಿಯ ತಲೆನೋವು ಇರಲ್ಲ, ಟೆನ್ಷನ್ ಇರಲ್ಲ ಅಂತ. ಸ್ನೇಹಿತರೆ, ಇದಾಗಿತ್ತು ಈ ವಿಷಯದ ಬಗ್ಗೆ. ನಿಮಗೇನು ಅನಿಸ್ತಾ ಇದೆ ಸ್ನೇಹಿತರೆ? ಹಾಗೆ ನಮ್ಮ ಹೊಸ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.